ಇದು ಬಿಹಾರದಲ್ಲಿ ಮಹೇಶ್ ಎಂಬ ವ್ಯಕ್ತಿಯ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟನೆ ಆಗಿರುತ್ತೆ. ಆ ಶವ ಸಂಸ್ಕಾರ ಆಗುತ್ತೆ, ಅಲ್ಲೇ ಆ ಹೆಣ್ಣು ಮಗಳನ್ನ ಹೂತಾಕ್ತಾರೆ ಕೂಡ. ಆ ಒಂದು ಶವಕ್ಕೆ ಶವ ಸಂಸ್ಕಾರ ನಡೀತಾ ಇರುತ್ತೆ. ಸ್ಮಶಾನದ ಹೊರಗಡೆ ಒಂದು ದೊಡ್ಡ ಮರ ಕಾಣ್ತಿರುತ್ತೆ. ಆ ಮರದ ಹಿಂದೆ ಮಹೇಶ್ ನಿಂತಿರ್ತಾರೆ. ಮಹೇಶ್ ಅದನ್ನು ನಿಂತ್ಕೊಂಡು ಆ ಒಂದು ಘಟನೆಯನ್ನು ತುಂಬಾ ಕೂಲಂಕುಷವಾಗಿ ಅಬ್ಸರ್ವ್ ಮಾಡ್ತಾರೆ. ನಿನಗೋಸ್ಕರ ಅಮಾವಾಸ್ಯೆಯ ರಾತ್ರಿ ಒಂದು ಪೂಜೆಯನ್ನು ಮಾಡ್ತೀನಿ. ವಯಸ್ಸಿಗೆ ಬಂದಿರತಕ್ಕಂತಹ ಹೆಣ್ಣು ಮಗಳ ಒಂದು ಶವವನ್ನು ಕೇಳ್ತಾರೆ ಮಹೇಶ್ನ ಬಳಿ. ಇದ್ದಕ್ಕಿದ್ದಂಗೆ ಆ ಹೆಣ ಏನಿದೆ ಮಹೇಶ್ನ ಕೈಯನ್ನು ಜೋರಾಗಿ ಹಿಡ್ಕೊಂಡು ಇಳಿಯೋದಕ್ಕೆ ಶುರು ಮಾಡುತ್ತೆ. ಆಗ ಮಹೇಶ್ ಗಾಬರಿಯಿಂದ ಕಿರ್ಚ್ಕೊಂಡು ನೋಡಿದ್ರೆ ಅಲ್ಲಿ ತಾಂತ್ರಿಕ ಸತ್ತು ಬಿದ್ದಿರ್ತಾನೆ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಗ್ನೇಚರ್ ಸ್ಟುಡಿಯೋ. ನಾನು ಪ್ರಶಾಂತ್. ಸ್ನೇಹಿತರೆ, ಇವತ್ತು ನಾನು ಹೇಳಕ್ಕೆ ಹೊರಟಿರುವಂಥ ಒಂದು ಕತೆ ಏನಿದೆ ಅದು ನೈಜ ಘಟನೆ ಆಗಿರುತ್ತೆ. ಇದು ಬಿಹಾರದಲ್ಲಿ ಮಹೇಶ್ ಎಂಬ ವ್ಯಕ್ತಿಯ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟನೆ ಆಗಿರುತ್ತೆ. ಅವತ್ತು ಮಹೇಶ್ ಅವರ ಮನೆಯಿಂದ ಸರಿಸುಮಾರು 100-200 ಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸ್ಮಶಾನದಲ್ಲಿ ಆಗ್ತಾನೆ ಪ್ರಾಯಕ್ಕೆ ಬಂದಿರತಕ್ಕಂಥ ಒಂದು ಯುವತಿ ಸಾವನ್ನು ಅಪ್ಪಿಡ್ತಾಳೆ. ಆ ಒಂದು ಶವಕ್ಕೆ ಶವ ಸಂಸ್ಕಾರ ನಡೀತಾ ಇರುತ್ತೆ. ಸ್ಮಶಾನದ ಹೊರಗಡೆ ಒಂದು ದೊಡ್ಡ ಮರ ಕಾಣ್ತಿರುತ್ತೆ. ಆ ಮರದ ಹಿಂದೆ ಮಹೇಶ್ ನಿಂತಿರ್ತಾರೆ. ಮಹೇಶ್ ಅದನ್ನು ನಿಂತ್ಕೊಂಡು ಆ ಒಂದು ಘಟನೆಯನ್ನು ತುಂಬಾ ಕೂಲಂಕುಷವಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಮಹೇಶ್ನ ಮುಖ ನೋಡಿದ್ರೆ ಯಾವುದೇ ರೀತಿ ಎಮೋಷನ್ಸ್ ಫೀಲಿಂಗ್ಸ್ ಕಾಣೋದಿಲ್ಲ, ತುಂಬ ಕ್ಯಾಶುವಲ್ ಆಗಿರುತ್ತೆ. ಆ ಶವ ಸಂಸ್ಕಾರ ಆಗುತ್ತೆ, ಅಲ್ಲೇ ಆ ಹೆಣ್ಣು ಮಗಳನ್ನ ಹೂತಾಕ್ತಾರೆ ಕೂಡ. ಅದಾದ ತಕ್ಷಣ ಮಹೇಶ್ ಅಲ್ಲಿಂದ ತನ್ನ ಮನೆ ಕಡೆಗೆ ಬೇಗ ಹೊರಡ್ತಾನೆ. ಮನೆಯಲ್ಲಿದ್ದಂತಹ ತನ್ನ ಒಂದು ಹಳೆ ಮೊಪೆಡ್ ಇರುತ್ತೆ. ಆ ಮೊಪೆಡನ್ನು ತಗೊಂಡು ಆಚೆ ತೆಗಿತಿರ್ತಾನೆ. ಅಷ್ಟರಲ್ಲಿ ಎದುರುಗಡೆ ಮನೆಯಲ್ಲಿದ್ದಂತಹ ಅವನ ಸ್ನೇಹಿತ ಬಂದು, ಮಹೇಶ್ ಎಲ್ಲಿ ಹೋಗ್ತಿದ್ಯೋ ಇಷ್ಟು ಅರ್ಜೆಂಟಲ್ಲಿ, ಈಗಾಗಲೇ 7:30 ಆಗಿದೆ, ನಾನು ಏನಾದರೂ ಬರಲಾ, ಎಮರ್ಜೆನ್ಸಿ ಇದ್ದರೆ ಅಂತ ಕೇಳ್ತಾನೆ. ಇಲ್ಲ ನನ್ನ ಕೆಲಸ ಏನೋ ಒಂದು ಚೂರಿದೆ, ಅದನ್ನು ಮುಗಿಸ್ಕೊಂಡು ನಾನೇ ಬರ್ತೀನಿ ಅಂತ ಕಕ್ಕಾವಿಕ್ಕಿಯಾಗಿ ಮಹೇಶ್ ಮೊಪೆಡನ್ನು ತಗೊಂಡು ಹೊರಟೇ ಬಿಡ್ತಾನೆ. ಹಾಗಾದರೆ ಮಹೇಶ್ ಪಕ್ಕದ ಊರಿಗೆ ತನ್ನ ಮೊಪೆಡ್ನಲ್ಲಿ ಬೇಗ ಅರ್ಜೆಂಟಾಗಿ ಯಾಕೆ ಹೋಗ್ತಾ ಇರ್ತಾನೆ? ಕಾರಣ ಇಷ್ಟೇ, ಪಕ್ಕದ ಊರಿನಲ್ಲಿರ್ತಕ್ಕಂತಹ ಆ ಒಂದು ತಾಂತ್ರಿಕನ್ನ ಮೀಟ್ ಮಾಡೋದಕ್ಕೆ ಮಹೇಶ್ ಹೋಗ್ತಾ ಇರ್ತಾನೆ. ಆ ಒಂದು ತಾಂತ್ರಿಕನ್ನ ಮೀಟ್ ಮಾಡೋದಕ್ಕೆ ಮಹೇಶ್ ಇದೇ ಮೊದಲನೇ ಬಾರಿ ಹೋಗ್ತಾ ಇರೋದಿಲ್ಲ. ಸರಿಸುಮಾರು 3 ತಿಂಗಳ ಹಿಂದೆ ಕೂಡ ಒಂದ್ಸತಿ ಮೀಟ್ ಮಾಡಿರ್ತಾನೆ ಆ ಒಂದು ತಾಂತ್ರಿಕನ್ನ ಮಹೇಶ್. ಯಾಕಂತ ಹೇಳಿದ್ರೆ ಕಾರಣ ಇಷ್ಟೇ, ಮಹೇಶ್ನ ಜೀವನದಲ್ಲಿ ಯಾವ ಕೆಲಸಗಳು ಸರಿಯಾಗಿ ನಡೀತಾ ಇರೋದಿಲ್ಲ. ಯಾವುದೇ ಕೆಲಸ ಮಾಡ್ತಾ ಇರಲ್ಲ, ಯಾವುದಾದ್ರೂ ಕೆಲಸ ಮಾಡಬೇಕು ಅಂತ ಹೊರಟಾಗೆಲ್ಲ ಫೇಲ್ಯೂರ್ಸ್ನ ಅನುಭವಿಸ್ತಾ ಇರ್ತಾನೆ ಮಹೇಶ್. ಹಾಗೆ ಅವನ ಹತ್ರ ಯಾವುದೇ ರೀತಿ ದುಡ್ಡು, ಆಸ್ತಿ, ಅಂತಸ್ತು ಕೂಡ ಇರೋದಿಲ್ಲ. ಈ ಒಂದು ಕಾರಣಕ್ಕೆ ಅವನ ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲ ಇವನಿಗೆ ದೂರ ಇಟ್ಬಿಟ್ಟಿರ್ತಾರೆ. ಫ್ರೆಂಡ್ಸು, ರಿಲೇಟಿವ್ಸ್ ಯಾಕೆ, ಅವನ ಹೆಂಡತಿ ಕೂಡ ಅವನಿಗೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಹಾಗೆ ಮಹೇಶು ಒಂದು ತೀರ್ಮಾನ ಮಾಡ್ತಾರೆ, ಏನೇ ಆಗಲಿ ನನ್ನ ಜೀವನದಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕು, ದೊಡ್ಡ ಮಟ್ಟಿಗೆ ದುಡ್ಡು ಮಾಡಬೇಕು, ಶ್ರೀಮಂತನಾಗಬೇಕು ಅಂತ ಹೇಳ್ಬಿಟ್ಟು ಶಬ್ದ ಮಾಡ್ತಾನೆ. ಆ ಒಂದು ರೀಸನ್ಗೆ ಪಕ್ಕದ ಊರಿನಲ್ಲಿರ್ತಕ್ಕಂತಹ ಒಬ್ಬ ತಾಂತ್ರಿಕನ ಮಹೇಶ್ ಮೀಟ್ ಮಾಡಿ ತನ್ನ ಎಲ್ಲ ಕಷ್ಟಗಳನ್ನ ಹೇಳ್ಕೊಂಡಿರ್ತಾನೆ. ಆಗ ತಾಂತ್ರಿಕ, ನಾನು ನಿನ್ನ ಕಷ್ಟಗಳನ್ನ ಪರಿಹಾರ ಮಾಡ್ತೀನಿ, ಆದರೆ ನಾನು ಹೇಳ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ನೀನು ಮಾಡಬೇಕಾಗುತ್ತೆ ಅಂತ. ಸೊ ಅದು ಏನೇ ಆಗಿರಲಿ ಗುರುಜಿ, ನಾನು ಅದನ್ನು ಮಾಡ್ತೀನಿ ಅಂತ ಮಹೇಶ್ ಕೂಡ ಒಪ್ಕೊಂಡಿರ್ತಾನೆ. ಆ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಆ ಒಂದು ವಿಚಾರ ಕೇಳಿದ್ರೆ ನನಗಾಗಲಿ ನಿಮಗಾಗಲಿ ಮೈ ಜುಮ್ಮದಂತೂ ಖಂಡಿತ. ನಿನಗೋಸ್ಕರ ಅಮಾವಾಸ್ಯೆಯ ರಾತ್ರಿ ಒಂದು ಪೂಜೆಯನ್ನು ಮಾಡ್ತೀನಿ. ಆ ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು, ಪದಾರ್ಥಗಳು ಮಾತ್ರ ನೀನು ಒದಗಿಸೋದೆ ಆದರೆ ನಿನಗೆ ನಿಧಿ ಸಿಗೋ ಥರ ನಾನು ಮಾಡ್ತೀನಿ. ಆ ನಿಧಿಯನ್ನು ಇಟ್ಕೊಂಡು ನೀನು ಆ ಗರ್ಭ ಶ್ರೀಮಂತನಾಗ್ಬೋದು ಅಂತ ಆ ತಾಂತ್ರಿಕರು ಮಹೇಶ್ಗೆ ಹೇಳ್ತಾರೆ. ಮಹೇಶ್ ಇದನ್ನು ಕೇಳಿಸ್ಕೊಂಡು ತುಂಬ ಖುಷಿ ಪಡ್ತಾನೆ. ಏನೇ ಆಗಲಿ ಗುರುಜಿ, ನೀವು ಏನೇ ಕೇಳಿ ನಾನು ತಂದು ಕೊಡ್ತೀನಿ. ಅದು ಯಾವುದೇ ರೀತಿ ಪೂಜೆ ಇದ್ರೂ ಮಾಡಿ, ಒಟ್ಟಿನಲ್ಲಿ ನನಗೆ ನಿಧಿ ಬೇಕು, ಆ ಗರ್ಭ ಶ್ರೀಮಂತನಾಗಬೇಕು ಅಂತ ಮಹೇಶ್ ಕೂಡ ಗುರೂಜಿಗೆ ಹೇಳ್ತಾನೆ. ಆಗ ಆ ತಾಂತ್ರಿಕರು ಕೇಳುವಂತಹ ಆ ಒಂದು ಪದಾರ್ಥ ಕೇಳಿಸ್ಕೊಂಡ್ರೆ ಮೈ ಬೆವರೆ ಹೇಳೋದು, ಹಾಗೆ ನಡುಗೋಕ್ಕೆ ಶುರುವಾಗೋದು ಸರ್ವೇ ಸಾಮಾನ್ಯ. ಯಾಕಂತ ಹೇಳಿದ್ರೆ ಅವತ್ತು ಆ ತಾಂತ್ರಿಕರು ಕೇಳೋದು ವಯಸ್ಸಿಗೆ ಬಂದಿರತಕ್ಕಂತಹ ಹೆಣ್ಣು ಮಗಳ ಒಂದು ಶವವನ್ನು ಕೇಳ್ತಾರೆ ಮಹೇಶ್ನ ಬಳಿ. ಆಗ ಮಹೇಶ್ ಕೇಳಿಸ್ಕೊಂಡ ತಕ್ಷಣ ಒಂದು ಕ್ಷಣಕ್ಕೆ ಗಾಬರಿ, ಭಯ ಆಗ್ತಾನೆ. ಆಗ ತಾಂತ್ರಿಕರು ಹೇಳ್ತಾರೆ, ನೀನು ಯಾವುದೇ ರೀತಿ ಹೆಣ್ಮಗಳನ್ನ ಸಾಯಿಸಿ ಆ ಹೆಣವನ್ನು ತಗೊಂಬ ಅಂತ ನಾನು ಹೇಳ್ತಾ ಇಲ್ಲ. ಸಹಜವಾಗಿ ಸತ್ತಿರ್ತಕ್ಕಂತಹ
ಹೆಣ್ಣು ಮಗಳ ಒಂದು ಸಂಸ್ಕಾರ ಸ್ಮಶಾನದಲ್ಲಾಗಿರುತ್ತಲ್ಲ, ಆ ಸ್ಮಶಾನದಲ್ಲಿ ಕೂತಿರುವಂಥ ಹೆಣವನ್ನು ತೆಗೆದುಕೊಂಡು ಈ ಪೂಜೆಗೆ ಬರಬೇಕು ಅಂತ ಹೇಳಿದಾಗ ಒಂದಷ್ಟು ಸಮಾಧಾನ ಆಗುತ್ತೆ ಮಹೇಶ್ಗೆ. ಆಯಿತು ಗುರುಜಿ, ಆ ಒಂದು ಹೆಣ್ಣಿನ ಒಂದು ಶವವನ್ನು ನಿಮಗೆ ತಂದು ಕೊಟ್ಟರೆ ನನಗೆ ನಿಧಿ ಸಿಗೋದು ಖಚಿತಾನ ಅಂತ ಕೇಳ್ತಾನೆ. ಖಂಡಿತವಾಗ್ಲೂ ನಾನು ಹೇಳಿದಾಗ ನೀನು ಮಾಡು, ಖಂಡಿತ ನಿಧಿ ಸಿಗೋ ಹಾಗೆ ಮಾಡುವಂಥ ಜವಾಬ್ದಾರಿ ನಂದು ಅಂತ ಆಶ್ವಾಸನೆ ಕೊಟ್ಟಿರ್ತಾರೆ ಆ ಒಂದು ತಾಂತ್ರಿಕರು. ಈ ದಿನ ಮಹೇಶ್ದಾಗಿರುತ್ತೆ. ಹಾಗಾಗಿ ಮಹೇಶ್ ತುಂಬ ಖುಷಿಯಿಂದ ಎಕ್ಸೈಟ್ಮೆಂಟಿಂದ ತನ್ನ ಮೊಪೆಡ್ನಲ್ಲಿ ಪಕ್ಕದ ಊರಿಗೆ ಬೇಗನೆ ತಲುಪಿರ್ತಾನೆ. ಅಲ್ಲಿ ತಲುಪಿದಂತಹ ಮಹೇಶ್ ಅಲ್ಲಿದ್ದಂತಹ ತಾಂತ್ರಿಕರ ಮನೆಗೆ ತಲುಪ್ತಾನೆ. ಬಾಗಿಲನ್ನ ಇನ್ನೇನು ನಾಕ್ ಮಾಡಬೇಕು, ಬಾಗಿಲು ಕೂಡ ಓಪನ್ ಆಗೇ ಇರುತ್ತೆ. ಜೋರಾಗಿ ಅವರ ಹೆಸರನ್ನ ಕೂಗ್ತಾ ಮಹೇಶ್ ಒಳಗಡೆ ಹೋಗ್ತಾನೆ. ಯಾರಿದು ಇಷ್ಟೊಂದು ಸದ್ದು ಮಾಡ್ತಾ ಇರೋದು ಅಂತ ತಾಂತ್ರಿಕರು ತಮ್ಮ ಒಂದು ಪೂಜೆಯನ್ನು ಮಾಡ್ತಾ ಇರ್ತಾರೆ. ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಕೋಪದಿಂದ ಕಣ್ ತೆಗೆದು ಯಾರು ಅಂತ ನೋಡಿದ್ರೆ ಅಲ್ಲಿ ಮಹೇಶ್ ಇರ್ತಾನೆ. ನೀನಾ, ಏನು ವಿಚಾರ, ಯಾಕೆ ಇಷ್ಟೊಂದು ಜೋರಾಗಿ ಕಿರ್ಚ್ಕೊಂಡು ಬರ್ತಾ ಇದೆಯಾ ಅಂತ ತಾಂತ್ರಿಕರು ಮಹೇಶ್ಗೆ ಕೇಳ್ತಾರೆ. ಆಗ ಮಹೇಶ್ ಫುಲ್ ಎಕ್ಸೈಟ್ಮೆಂಟಿಂದ, ಗುರುಗಳೇ ನೀವು ಕೇಳಿದ್ರಲ್ಲ ಒಂದು ವಸ್ತು, ಆ ವಸ್ತು ನನಗೆ ಇವತ್ತು ಸಿಕ್ಕಿದೆ. ಯಾವೊಂದು ವಸ್ತು ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ತಾಂತ್ರಿಕರು ಕೇಳಿದಾಗ, ಅದೇ ಗುರುಜಿ ನೀವು ಹೇಳಿದ್ರಲ್ಲ ವಯಸ್ಸಿಗೆ ಬಂದಿರತಕ್ಕಂತಹ ಒಂದು ವೃದ್ಧ ದೇಹದ ಶವ ನನಗೆ ಬೇಕು, ನನಗೆ ನಿಧಿಯನ್ನು ಕೊಡಿಸೋದಕ್ಕೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆವಾಗ ತಾಂತ್ರಿಕರು, ಓ ಹೌದಾ, ಹಾಗಾದರೆ ನಿನಗೆ ಆ ಶವ ಸಿಗ್ತಾ, ಎಲ್ಲಿದೆ ಆ ಶವ ಅಂತ ಕೇಳಿದಾಗ ಮಹೇಶ್ ಹೇಳ್ತಾನೆ, ನಮ್ಮದೇ ಮನೆ ಪಕ್ಕದ ಊರಿನಲ್ಲಿರ್ತಕ್ಕಂತಹ ನಮ್ಮದೇ ಮನೆಯಿಂದ ಸರಿಸುಮಾರು 100-200 ಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಒಂದು ಸ್ಮಶಾನದಲ್ಲಿ ಇವತ್ತು ಅಮಾವಾಸ್ಯೆ, ಇವತ್ತೇ ಸಾವನ್ನು ಅಪ್ಪಿದ್ದಾಳೆ ಆ ಒಂದು ಹೆಣ್ಣುಮಗಳು. ಅವಳ ಶವ ಕೂಡ ಆ ಸ್ಮಶಾನದಲ್ಲಿ ಶವ ಸಂಸ್ಕಾರ ಮಾಡಿದ್ದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಮಹೇಶ್ ತಾಂತ್ರಿಕರಿಗೆ ಹೇಳ್ತಾನೆ. ಆಗ ಆ ತಾಂತ್ರಿಕ ಹೇಳ್ತಾನೆ, ಸರಿ, ಹಾಗಾದರೆ ಸ್ಮಶಾನದಲ್ಲಿರ್ತಕ್ಕಂತಹ ಆ ಯುವತಿಯ ಹೆಣವನ್ನು ಹೂಳಿರ್ತಕ್ಕಂತಹ ಜಾಗದಿಂದ ಹೊರಗಡೆ ತೆಗೆದು ಮೇಲಿಟ್ಟಿರು. ಆ ಟೈಮಿಗೆ ಸರಿಯಾಗಿ ನಾನು ಬಂದು ಅಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಬೇಕೋ ಅದನ್ನು ಮಾಡಿ ನಿನಗೆ ನಿಧಿಯನ್ನು ಸಿಗೋ ಥರ ನಾನಿವತ್ತು ಮಾಡ್ತೀನಿ ಅಂತ ಮಹೇಶ್ಗೆ ತಾಂತ್ರಿಕ ಹೇಳ್ತಾನೆ. ಆಗ ಮಹೇಶ್ ತುಂಬಾ ಖುಷಿ ಪಡ್ತಾನೆ, ಎಕ್ಸೈಟಾಗಿ ಇನ್ನೇನು ಹೊರಡಬೇಕು. ಆಗ ಆ ತಾಂತ್ರಿಕ 1 ನಿಮಿಷ ನಿಂತ್ಕೋ ಅಂತ ಮೇರು ಧ್ವನಿಯಲ್ಲಿ ಕಿರ್ಚಿ ಕೂಗಿ ನಿಲ್ಲಿಸ್ತಾನೆ. ಇದಕ್ಕಿದ್ದಂಗೆ ಮಹೇಶ್ಗೆ ಏನಾಯಿತು ಅಂತ ತಿರುಗಿ ನೋಡಿದಾಗ ಅವನ ಹತ್ರ ಇದ್ದಂತಹ ಒಂದು ಬೂದಿ ಭಸ್ಮದ ಒಂದು ಪ್ಯಾಕೆಟ್ ಏನಿರುತ್ತೆ ಅದನ್ನು ಮಹೇಶ್ ನೋಡಿ ಎಸಿತಾನೆ. ಎಸಿದಾಗ ಇದನ್ನು ಇಟ್ಕೊಂಡು ಹೆಣ ಕೂತಿರುವಂಥ ಹೆಣವನ್ನು ಹೊರಗಡೆ ತೆಗಿಬೇಕಾದ್ರೆ ನಿನ್ನ ಮೈ ತುಂಬ ಈ ಬೂದಿಯನ್ನು ಮೆತ್ಕೊಂಡು ಆಮೇಲೆ ತೆಗಿ, ಇಲ್ಲಾಂದರೆ ಅಪಾಯ ಆಗುವಂತಹ ಚಾನ್ಸಸ್ ತುಂಬ ಇರುತ್ತೆ ಅಂತ ತಾಂತ್ರಿಕ ಮಹೇಶ್ಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ಸರಿ ಅಂತ ಹೇಳಿ ಮಹೇಶ್ ಆ ಬೂದಿಯ ಪ್ಯಾಕೆಟನ್ನು ಇಟ್ಕೊಂಡು ತನ್ನ ಮೊಪೆಡ್ನಲ್ಲಿ ಆ ಸ್ಮಶಾನದ ಕಡೆ ಹೊರಟೇ ಬಿಡ್ತಾನೆ. ಅದೇ ಎಕ್ಸೈಟ್ಮೆಂಟಲ್ಲಿ ಖುಷಿಯಾಗಿ ತನ್ನ ಹಳೆಯ ಮೊಪೆಡ್ನಲ್ಲಿ ಮಹೇಶ್ ಊರನ್ನು ಕೂಡ ತಲುಪ್ತಾನೆ. ಊರಿಗೆ ತಲುಪಿದಂತಹ ಮಹೇಶ್ ಅಲ್ಲಿದ್ದಂತಹ ಆ ಒಂದು ಸ್ಮಶಾನಕ್ಕೆ ಕೂಡ ತಲುಪ್ತಾನೆ. ಸ್ಮಶಾನ ತಲುಪ್ತಿದ್ದಂಗೆ ಒಂಚೂರು ಗಾಬರಿ ಆಗೋಕ್ಕೆ ಶುರು ಆಗುತ್ತೆ ಮಹೇಶ್ಗೆ. ಯಾಕಂತ ಹೇಳಿದ್ರೆ ಸ್ಮಶಾನ ಮೌನ ಅಂದ್ರೇ ಆಗಿರುತ್ತೆ, ಆ ಒಂದು ಫೀಲು ಎಲ್ರಿಗೂ ತಂದು ಕೊಡುತ್ತೆ. ಹಾಗಾಗಿ ಗಾಬರಿ ಆಗೋದು ಸರ್ವೇ ಸಾಮಾನ್ಯ. ಹಾಗೆ ಮತ್ತೊಂದು ವಿಚಾರ ಮಹೇಶ್ ಮನಸ್ಸಲ್ಲಿರುತ್ತೆ, ನಾನು ಇಲ್ಲಿ ಬಂದಿರತಕ್ಕಂಥ ವಿಚಾರ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಆ ಕಡೆ ಈ ಕಡೆ ನೋಡಿ ಅಲ್ಲೇ ಒಂದು ಸಣ್ಣ ಪೊದೆ ಇರುತ್ತೆ. ಆ ಪೊದೆಯ ಹಿಂದೆ ಅಷ್ಟೇ ಅವನ ಮೊಪೆಡನ್ನು ಬಚ್ಚಿಟ್ಟು ಸ್ಮಶಾನದ ಒಳಗಡೆ ನಡೆಯೋದಕ್ಕೆ ಶುರು ಮಾಡ್ತಾನೆ. ನಡೀತಾ ಒಳಗಡೆ ಹೋಗ್ತಾ ಮಹೇಶ್ ಕಣ್ಣಿಗೆ ಆ ಒಂದು ಯುವತಿಯ ಶವವನ್ನು ಕೂತಿರ್ತಕ್ಕಂತಹ ಜಾಗ ಕಣ್ಣಿಗೆ ಬೀಳುತ್ತೆ. ಬಿದ್ದ ತಕ್ಷಣ ಮಹೇಶ್ಗೆ ಸ್ವಲ್ಪ ಗಾಬರಿ ಆಗುತ್ತೆ. ಗಾಬರಿ ಆದ ತಕ್ಷಣ ಗುರುಗಳು ಹೇಳಿರ್ತಾರಲ್ಲ ಆ ಒಂದು ತಾಂತ್ರಿಕ, ಆ ಮೈಯೆಲ್ಲ ಬೂದಿಯನ್ನು ಮೆತ್ಕೊಂಡು ಆಮೇಲೆ ಆ ಶವವನ್ನು ಹೊರಗೆ ತೆಗಿಯಂತ ಆ ಒಂದು ವಿಚಾರವನ್ನು ಮನಸ್ಸಿಗೆ ತಗೊಂಡು ತನ್ನ ಕೈಯಲ್ಲಿದ್ದಂತಹ ಆ ಒಂದು ಬೂದಿಯ ಪ್ಯಾಕೆಟನ್ನು ತೆಗೆದು ಅಲ್ಲಿದ್ದಂತಹ ಬೂದಿಯನ್ನು ಮೈಯೆಲ್ಲ ಬಳ್ಕೊಂಡು ಮಹೇಶ್ ಹೆಣವನ್ನು ಆಚೆ ತೆಗೆಯೋದಕ್ಕೆ ಮಣ್ಣನ್ನು ಸರಿಸೋದಕ್ಕೆ ಶುರು ಮಾಡ್ತಾನೆ. ಸರಿಸ್ತಾ ಇನ್ನೇನು ಹೆಣ ಕಾಣೋದಕ್ಕೆ ಶುರು ಆಗುತ್ತೆ. ಹೆಣ ಅಂತಾನು ನೋಡದೆ ಆ ಒಂದು ನಿಧಿಯ ಆಸೆಗೆ ಮಹೇಶ್ ತನ್ನ ಕೈಯಿಂದಲೇ ಆ ಹೆಣದ ಮೇಲಿದ್ದಂತಹ ಮಣ್ಣನ್ನು ಸರಿಸಿ ಮೇಲಕ್ಕೆ ತೆಗೆದೇ ಬಿಡ್ತಾನೆ. ತೆಗೆದ ತಕ್ಷಣ ಮಹೇಶ್
ಪಕ್ಕದಲ್ಲಿ ಇಡ್ತಾನೆ. ಪಕ್ಕದಲ್ಲಿ ಇದ್ದ ತಕ್ಷಣ ಒಂದು ಕಡೆ ಯಾರಾದರೂ ನೋಡಿದ್ರ ಅನ್ನುವಂತಹ ಗಾಬರಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಆ ಹೆಣವನ್ನು ಮುಟ್ಟಿದ್ದೀನಿ, ಅದರಿಂದ ನನಗೇನಾದರೂ ಅಪಾಯ ಆಗ್ಬೋದಾ ಅನ್ನುವಂತಹ ಭಯ, ಜೊತೆಗೆ ಸ್ಮಶಾನದಲ್ಲಿ ಇದ್ದೀನಿ ಅನ್ನುವಂತಹ ಗಾಬರಿ ಕೂಡ ಮಹೇಶ್ಗೆ ಶುರುವಾಗುತ್ತೆ. ಹೆಣ ತೆಗೆದು ಸರಿ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಆದರೂ ಕೂಡ ಆ ಗುರೂಜಿ ಬರ್ತಾ ಇರೋದಿಲ್ಲ. ಆಗ ಮಹೇಶ್ನ ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡೋದಕ್ಕೆ ಶುರುವಾಗುತ್ತೆ. ಏನು ಇಷ್ಟೊತ್ತಾದರೂ ಗುರೂಜಿ ಇನ್ನೂ ಬಂದಿಲ್ವಲ್ಲ, ಆ ತಾಂತ್ರಿಕರೇನಾದರೂ ಸುಳ್ಳು ಹೇಳಿಬಿಟ್ರ, ಈಗ ಹೆಣ ಬೇರೆ ಹೊರಗೆ ತೆಗೆದು ಬಿಟ್ಟಿದ್ದೀನಿ, ಯಾರಾದರೂ ನೋಡಿ ಏನಾದರೂ ಅನಾಹುತ ಆದರೆ ಏನು ಮಾಡಲಿ ಅನ್ನೋಂಥ ಕ್ವೆಶನ್ ಅವನ ಮನಸ್ಸಿನಲ್ಲಿ ರೇಸ್ ಆಗೋದಕ್ಕೆ ಶುರುವಾಗುತ್ತೆ. ಅಷ್ಟರಲ್ಲಿ ಆ ಸ್ಮಶಾನದ ಗೇಟ್ ಕಡೆಯಿಂದ ಮೆಲ್ಲನೆ ಒಂದು ಸೌಂಡ್ ಬರೋ ಥರ ಶುರುವಾಗುತ್ತೆ. ಅಂದರೆ ಯಾರು ಇಲ್ದಾಗ ಹೆಜ್ಜೆ ಇಟ್ಕೊಂಡು ಬಂದಾಗ ಹೇಗೆ ಸೆನ್ಸ್ ಆಗೋದಕ್ಕೆ ಶುರುವಾಗುತ್ತೆ, ಹಾಗೆ ಮಹೇಶ್ಗೂ ಕೂಡ ಆ ಒಂದು ಫೀಲ್ ಆಗುತ್ತೆ. ತಿರುಗಿ ನೋಡಿದ್ರೆ ಅಲ್ಲಿ ಆ ಒಂದು ತಾಂತ್ರಿಕ ಬಂದಿರ್ತಾನೆ. ಅಲ್ಲಿ ಬಂದಿರತಕ್ಕಂತಹ ತಾಂತ್ರಿಕ ಹೆಣವನ್ನು ನೋಡಿ, ಓಕೆ ಇದೇನಾ ಆ ಹೆಣ, ಹಾಗಾದರೆ ಈ ಹೆಣವನ್ನು ತಗೊಂಡು ಪೂರ್ವ ದಿಕ್ಕಿಗೆ ಬಂದ್ಬಿಡು, ಅಷ್ಟರಲ್ಲಿ ನಾನು ಇದಕ್ಕೆ ಬೇಕಾಗಿರುವಂತಹ ಪೂಜಾ ವಿಧಾನವನ್ನು ಸಿದ್ಧಪಡಿಸ್ಕೊಡ್ತೀನಿ ಅಂಥೇಳಿ ಆ ತಾಂತ್ರಿಕ ಅಲ್ಲಿಂದ ಪೂರ್ವ ದಿಕ್ಕಿಗೆ ಹೋಗ್ತಾನೆ. ಹೋಗಿ ಆ ಪೂಜೆಗೆ ಬೇಕಾದಂತಹ ತಯಾರಿಯನ್ನು ಮಾಡ್ಕೋತಾನೆ. ಅಂದರೆ ಹೋಮಕುಂಡ, ಅಲ್ಲಿ ಬೇಕಾದಂತಹ ಏನೇನು ಪ್ರೊಸೀಜರ್ ಬೇಕು ಪೂಜೆ ಮಾಡೋದಕ್ಕೆ, ಇದನ್ನು ತಯಾರಿ ಮಾಡ್ಕೋತಾ ಇರ್ತಾನೆ ಆ ಒಂದು ತಾಂತ್ರಿಕ. ಆ ಹೆಣವನ್ನು ಮಹೇಶ್ ಹೋಮಕುಂಡದ ಬಳಿ ಮಲಗಿಸ್ತಿದ್ದ ಹಾಗೆ ಆ ತಾಂತ್ರಿಕ, ಮಹೇಶ್ ನಾನು ಹೇಳಿದಾಗೆ ನೀನು ಈಗ ನಗ್ನವಾಗಿ ಆ ಹೆಣದ ಮುಂದೆ ಕೂತ್ಕೊಂಡು ಪೂಜೆಯನ್ನು ಆರಂಭಿಸಬೇಕು ಅಂತ ಹೇಳಿದಾಗ ಮಹೇಶ್ಗೆ ಯಾವುದೇ ರೀತಿ ಮುಜುಗರ ಅಥವಾ ಗಾಬರಿ ಭಯ ಏನೂ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವನ ಮನಸ್ಸಿನಲ್ಲಿ ಹಾಗೆ ಮೈಂಡ್ನಲ್ಲಿ ಇರ್ತಕ್ಕಂಥದ್ದು ಒಂದೇ, ನಿಧಿ ಸಿಗುವಂತಹ ಒಂದು ಯೋಜನೆ, ಶ್ರೀಮಂತನಾಗಬೇಕು ಅನ್ನುವಂತಹ ಒಂದು ದುರಾಸೆ. ಹಾಗಾಗಿ ಮಹೇಶ್ ತನ್ನ ಮೈ ಮೇಲಿದ್ದಂತಹ ಬಟ್ಟೆಯನ್ನು ಕಿಳಿಸಿ ನಗ್ನವಾಗಿ ಆ ಬೂದಿಯನ್ನು ಮೈ ತುಂಬ ಬಳ್ಕೊಂಡು ಪೂಜೆಗೆ ಕೂತ್ಕೊಂಡು ಪೂಜೆ ಆರಂಭ ಮಾಡ್ತಾನೆ. ಆಗ ಆ ತಾಂತ್ರಿಕ ತನ್ನ ತಂತ್ರವಿದ್ಯೆಯಿಂದ ಪೂಜೆಯನ್ನು ಶುರು ಮಾಡೇ ಬಿಡ್ತಾನೆ. ಒಂದಷ್ಟು ಕಾಲಾವಧಿ ಅಂತ ಹೇಳಿದ್ರೆ ಒಂದು 15 ನಿಮಿಷ ಆಗುತ್ತೆ. 15 ನಿಮಿಷ ಆಗ್ತಿದ್ದಂಗೆ ಮಹೇಶ್ಗೆ ಗಾಬರಿ ಶುರುವಾಗುತ್ತೆ. ಕಾರಣ ಇಷ್ಟೇ, ಅದು ಸ್ಮಶಾನ ಮೌನವಾಗಿರುತ್ತೆ. ಇದ್ದಕ್ಕಿದ್ದಂಗೆ ಅಲ್ಲಿರ್ತಕ್ಕಂತಹ ನಾಯಿಗಳು ಅಳೋದಕ್ಕೆ ಶುರು ಮಾಡುತ್ತೆ, ಅಲ್ಲಿರುವಂತಹ ಗೂಬೆಗಳು ಕಿರ್ಚೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಆ ಸೌಂಡ್ಗಳನ್ನ ಕೇಳಿ ಇವನಿಗೆ ಒಂಚೂರು ಗಾಬರಿ ಶುರು ಆಗುತ್ತೆ. ಹಾಗೆ ಕಾಲಕ್ರಮೇಣ ಒಂದು ಅರ್ಧ ಗಂಟೆ ಆಗುತ್ತೆ ಪೂಜೆ ಶುರು ಮಾಡಿ. ಆಗ ಅಲ್ಲಿರ್ತಕ್ಕಂಥ ಹೆಣ ಏನಿತ್ತು ಮಲಗಿಸಿರ್ತಾನಲ್ಲ, ಆ ಹೆಣ ಇದ್ದಕ್ಕಿದ್ದಂಗೆ ತನ್ನ ಕಣ್ಣನ್ನು ಜೋರಾಗಿ ಬಿಡುತ್ತೆ. ಇದನ್ನು ನೋಡಿದಂತಹ ಮಹೇಶ್ ಗಾಬರಿಯಿಂದ ಕಿರ್ಚ್ಕೊಂಡು ದೂರ ಸೆರೆದು ಬಿಡ್ತಾನೆ. ಇವನು ಕಿರ್ಚಿದ್ದನ್ನು ನೋಡಿ ಆ ತಾಂತ್ರಿಕ ಕಣ್ಬಿಟ್ಟು, ಮಹೇಶ್ ಏನಾಯಿತು, ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿದಾಗ ಮಹೇಶ್, ಗುರೂಜಿ ನೋಡಿ ಆ ಹೆಣ ಏನಿದೆ ಅದ್ರ ಕಣ್ಣು ಓಪನ್ ಆಗಿದೆ ಅಂತ ನೋಡಿದಾಗ ಮತ್ತೆ ಆ ಹೆಣದ ಕಣ್ಣು ಮುಚ್ಚೇ ಇರುತ್ತೆ. ಆಗ ತಾಂತ್ರಿಕ ಹೇಳ್ತಾನೆ, ಇದಕ್ಕೆಲ್ಲ ನೀನು ಹೆದರ್ಕೋಬೇಡ, ಹೀಗೆಲ್ಲ ಹೆದರ್ಕೊಂಡ್ರೆ ನಿನಗೆ ನಿಧಿ ಸಿಗೋದಿಲ್ಲ, ಇದೆಲ್ಲ ಪೂಜೆ ಮಾಡಬೇಕಾದ್ರೆ ಸರ್ವೇ ಸಾಮಾನ್ಯವಾಗಿ ನಡೆಯುವಂತಹ ಘಟನೆ ಅಂಥೇಳಿ ಮತ್ತೆ ಕಣ್ಣು ಮುಚ್ಕೊಂಡು ತಾಂತ್ರಿಕ ತನ್ನ ಪೂಜೆಯನ್ನು ಕಂಟಿನ್ಯೂ ಮಾಡೋದಕ್ಕೆ ಶುರು ಆಗ್ತಾನೆ.